ಆ ಒಂಟಿ ಮನೆಯ ಹಿನ್ನೆಲೆ ತಿಳಿಯಬೇಕೆಂದರೆ ಅದು ಊರಿನ ಕೊನೆಯ ಉಸಿರಿನಂತೆ ಗದ್ದೆಯ ಅಂಚಿನಲ್ಲಿ ನಿಂತಿತ್ತು. ಅದರ ಗೋಡೆಗಳ ಮೇಲೆ ಬಿದ್ದ ಬಿರುಕುಗಳು ಕಾಲದ ಗುರುತು ಅಲ್ಲ, ಅವು ಕೇಳಿಸದ ಕಿರುಚಾಟಗಳ ಚಿಹ್ನೆಗಳು. ಬಾಗಿಲು ಇಲ್ಲ, ಕಿಟಕಿಗಳೂ ಇಲ್ಲ. ಆದರೂ ಪ್ರತಿ ಅಮಾವಾಸ್ಯೆ ರಾತ್ರಿ ಆ ಮನೆಯೊಳಗೆ ಯಾರೋ ಇದ್ದಾರೆ ಅನ್ನುವ ಭಾವನೆ ಮಾತ್ರ ಜೀವಂತ. ವರ್ಷಗಳ ಹಿಂದೆ ಅಲ್ಲಿ ಒಂದು ಕುಟುಂಬ ವಾಸವಾಗಿತ್ತು. ಬಡತನದ ನಡುವೆಯೂ ನೆಮ್ಮದಿಯಲ್ಲಿದ್ದ ದಂಪತಿಗಳು ಮತ್ತು ಅವರಿಗೊಬ್ಬಳು ಹರೆಯದ ಮುದ್ದಾದ ಮಗಳು. ಅವಳ ಹೆಸರು ಕನ್ನಿಕಾ. ಆಕೆಯ ನಗು ಮಾತ್ರ ಆ ಮನೆಯ ಬೆಳಕಿನಂತಿತ್ತು. ಆ ದಂಪತಿಗಳಿದ್ದ ಆ ಮನೆಯ ಜಾಗದ ಬಗ್ಗೆ ಒಮ್ಮೆ ಮಂತ್ರವಾದಿ ಒಬ್ಬನು ಊರ ಗೌಡರಿಗೆ ಹೀಗೆ ಹೇಳಿದ್ದ: ಅಲ್ಲಿ ನಿಧಿ ಇದೆ, ಆದರೆ ಅದು ಪಾಪದ ಬೆಲೆ ಕೇಳುತ್ತೆ. ಗೌಡರಿಗೆ ನಿಧಿ ಇದೆ ಅನ್ನುವುದು ಮಾತ್ರ ಕೇಳಿಸಿಕೊಂಡಿತು, ಆದರೆ ಅದು ಪಾಪದ ಬೆಲೆ ಕೇಳುತ್ತೆ ಅಂದಿದ್ದು ಮಾತ್ರ ಕೇಳಿಸದೇ ಹೋಯಿತು. ಆ ಆಸ್ತಿಯನ್ನು ಲಪಟಾಯಿಸಲು ಅನೇಕ ಪ್ರಯತ್ನಗಳು ನಡೆದವು. ಭಯ, ಬೆದರಿಕೆ, ಸುಳ್ಳು ಆರೋಪ ಎಲ್ಲವೂ. ಆದರೆ ಆ ದಂಪತಿ ಮಾತ್ರ ಮನೆ ಬಿಟ್ಟು ಹೋಗಲಿಲ್ಲ. ಊರು ತೊರೆಯುವ ಯೋಚನೆಯೂ ಮಾಡಲಿಲ್ಲ. ಒಂದೊಮ್ಮೆ ಸಂಜೆ ಆ ದಂಪತಿ ಆರೋಗ್ಯದ ತಪಾಸಣೆಗೆ ಪಕ್ಕದೂರಿನ ಆಸ್ಪತ್ರೆಗೆ ಹೋಗಬೇಕಾಯಿತು. ಹಿಂದೆ ಬರುವಾಗ ಸಮಯಕ್ಕೆ ಸಿಗುತ್ತಿದ್ದ ಬಸ್ ತಪ್ಪಿ ಹೋಯಿತು. ದಂಪತಿ ಮನೆ ತಲುಪುವ ಹೊತ್ತಿಗೆ ತಡರಾತ್ರಿ ಆಗಿತ್ತು. ಮನೆಯಲ್ಲಿ ಒಬ್ಬಳೇ ಆ ಅಪ್ರಾಪ್ತ ಹೆಣ್ಣು ಮಗು. ಕತ್ತಲ ಭಯ ಅವಳನ್ನ ಸೇರಿಕೊಂಡಿತ್ತು. ತಂದೆ ತಾಯಿಯ ಬರುವಿಕೆಯನ್ನು ಕಾಯುತ್ತಾ ಮನೆಯ ಹೊರಗಿನ ಜಗಲಿಯಲ್ಲೇ ಕುಳಿತಿದ್ದಳು ಆಕೆ. ಆದರೆ ದಂಪತಿಗಳು ಮನೆಗೆ ತಲುಪುವ ಮುಂಚೆ ಅವರನ್ನ ಸ್ವಾಗತಿಸಿದ್ದು ಅಂಗಳದಲ್ಲಿ ಬಿದ್ದಿದ್ದ ಆ ಪುಟ್ಟ ಬಾಲಕಿ ಓದುತ್ತಿದ್ದ ಪುಸ್ತಕ ಮಾತ್ರ. ಸ್ನೇಹಿತರೆ, ಈ ಕತೆಗೆ ಇಲ್ಲಿ ವಿರಾಮ ಹೇಳುತ್ತಾ ಮುಂದೊಮ್ಮೆ ಮತ್ತೆ ಸಿಗೋಣ. ಧನ್ಯವಾದಗಳು.